ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ಈಗ ಫ್ರೀಡಂ ಪಾರ್ಕ್ನ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೋಡಿ, ರಾಜ್ಯ ಬಿಜೆಪಿ ನಾಯಕರು ಒಂದು ಕಡೆ ಅಹೋರಾತ್ರಿ ಧರಣಿಯನ್ನ ನಡೆಸುತ್ತಿದ್ದಾರೆ. ರಾಜ್ಯದಲ್ಲಿ ದರ ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನು ವಿರೋಧಿಸಿ ಇವತ್ತು ಮುತ್ತಿಗೆಯನ್ನು ಕೂಡ ಹಾಕೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ದಾರೆ ಸಿಎಂ ನಿವಾಸಕ್ಕೆ. ಇರಲಿ, ಆ ವಿಚಾರವಾಗಿ ಮುಂದಿನ ಹಂತದಲ್ಲಿ ಮಾತಾಡ್ತಾ ಹೋಗೋಣ. ಚಂದ್ರು, ಈಗ ಫ್ರೀಡಂ ಪಾರ್ಕ್ನಲ್ಲಿದ್ದೀರಿ. ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ಈ ವಿಚಾರವಾಗಿ? ಸಂತಸ ಇದ್ದೇ ಇರುತ್ತೆ, ಅವರಲ್ಲಿ ಮಾತಾಡಿಸುವಂತ ಪ್ರಯತ್ನ ಮಾಡಬಹುದಾ ಚಂದ್ರು? ಖಂಡಿತ ನಾಗೇಂದ್ರ ಬಾಬು, ಈಗಾಗಲೇ ಏನು ಹೋರಾಟಕ್ಕೆ ಕೂತಿದ್ದಾರೆ ಅದ್ರ ನಮ್ಮ ಜೊತೆಯಲ್ಲಿ ವಿಪಕ್ಷ ನಾಯಕರಾದಂತ ಮೇಲ್ಮನೆ ವಿಪಕ್ಷ ನಾಯಕರಾದಂತ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ವಕ್ಫ್ ಬಿಲ್ ಮಂಡನೆ ಆಗಿದೆ ಸರ್. ಲೋಕಸಭೆಯಲ್ಲಿ ಅಂಗೀಕಾರ ಕೂಡ ಆಗಿರತಕ್ಕಂಥದ್ದು ಇವತ್ತು ರಾಜ್ಯಸಭೆಗೆ ಬರುತ್ತೆ. ಸೊ ವಕ್ಫ್ ವಿಚಾರವಾಗಿ ಬಿಜೆಪಿಯ ಹೋರಾಟಗಳು ಕೂಡ ನಡೆದಿತ್ತು. ರೈತರ ಜಮೀನನ್ನ ಕಳ್ಕೊಂಡಿದೆ, ದೇವಸ್ಥಾನಗಳು ಹೋಗಿದೆ, ಖಾಸಗಿ ವ್ಯಕ್ತಿಗಳ ಪ್ರಾಪರ್ಟಿ ಹೋಗಿದೆ ಅನ್ನೋಂಥದ್ದು. ಸೊ ಈ ವಿಚಾರವಾಗಿ ಹೇಳೋದಾದ್ರೆ ಸರ್, ಅಮೆಂಡ್ಮೆಂಟ್ ಕೂಡ ತಂದಿದ್ದಾರೆ. 40ನೇ ನಿಯಮವನ್ನು ತಿದ್ದುಪಡಿ ಮಾಡಿ ಆ 40ನೇ ನಿಯಮನೇ ಇರಬಾರ್ದು ಅನ್ನೋಂಥದ್ದು. ಬಹಳ ಸಂತೋಷದ ಸಂಗತಿ. ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟ ನಡೆದಿತ್ತು. ರೈತರ ಜಮೀನುಗಳು ರಾತ್ರೋರಾತ್ರಿ ವಕ್ಫ್ ಪ್ರಾಪರ್ಟಿ ಅಂತ ಆಗಿತ್ತು. ನೂರಾರು ವರ್ಷಗಳಿಂದ ಇದ್ದ ಮಠಮಾನ್ಯಗಳ ಆಸ್ತಿಗಳು ಕೂಡ ಭಕ್ತನ ಪಟ್ಟಿಯಲ್ಲಿತ್ತು. ಹೀಗೆ ಜನರ ಆಸ್ತಿಗಳನ್ನ ಕಬಳಿಸತಕ್ಕಂತ ನುಂಗತಕ್ಕಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿಸಿತ್ತು ವಕ್ತನ ಮೂಲಕ. ವಕ್ತಿಗೆ ಜೀವ ಕೊಟ್ಟವರೇ ಕಾಂಗ್ರೆಸ್ನವರು. ಮತ್ತೆ ಅವರಿಗೆ ಸಂವಿಧಾನವನ್ನು ಮೀರಿದ ಆ ಶಕ್ತಿಯನ್ನು ಕೊಟ್ಟಿದ್ದು ಕಾಂಗ್ರೆಸ್. ಇದು ಸಂವಿಧಾನಕ್ಕೆ ವಿರೋಧವಾದದ್ದು ಮತ್ತು ಒಂದು ನ್ಯಾಯಸಮ್ಮತವಾದದ್ದು ಅಲ್ಲ ಅನ್ನತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆ ಕಾರಣಕ್ಕಾಗಿ ನಾವು ಅದರ ವಿರುದ್ಧ ಹೋರಾಟ ಮಾಡಿದ್ವಿ. ಇವತ್ತು ಇದು ಪಾರ್ಲಿಮೆಂಟ್ನಲ್ಲಿ ಇವತ್ತು ಪಾಸ್ ಆಗಿದೆ. ಎಲ್ಲ ಸದಸ್ಯರು ಯಾರು ಇದರ ಪರವಾಗಿ ಮತ ಹಾಕಿದ್ದಾರೆ ಎಲ್ಲರನ್ನೂ ನಾನು ಇವತ್ತು ಗೌರವಿಸ್ತೇನೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಎರಡನೇದಾಗಿ ಇವತ್ತು ಇದರಲ್ಲಿ ರಾಜ್ಯಸಭಾದಲ್ಲೂ ಬರ್ತದೆ, ಅಲ್ಲಿಯೂ ಕೂಡ ಪಾಸ್ ಆಗ್ತದೆ. ಭಾರತೀಯ ಜನತಾ ಪಕ್ಷ ಈ ರೀತಿ ಅಸಂವಿಧಾನಿಕವಾಗಿ ನಡೆದಿದ್ದ ಕೆಲವು ಚಟುವಟಿಕೆಗಳು ಕಾಂಗ್ರೆಸ್ನ ಅವಧಿಯಲ್ಲಿ ಅದನ್ನ ಸರಿದಾರಿಗೆ ತರ್ತಕ್ಕಂಥ ಕೆಲಸವನ್ನ ಇವತ್ತಿನ ದಿವಸ ಮಾಡಿದ್ದಾರೆ. ನಾನು ಇನ್ನೊಂದು ಎಲ್ಲ ಬಿಷಪ್ಗಳು ಸೇರಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇದು ಕಾನೂನು ಬಾಹಿರವಾಗಿ ಇದ್ದ ಒಂದು ಸಮಸ್ಯೆ. ಇದಕ್ಕೆ ಮೋದಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ. ಎಲ್ಲರೂ ಅದರ ಪರವಾಗಿ ಮತ ಹಾಕಿ ಅಂತ ಕೇಳಿದ್ರಲ್ಲ, ನೋಡಿ, ಇದು ಈ ದೇಶಭಕ್ತಿಯನ್ನ ವ್ಯಕ್ತಪಡಿಸತಕ್ಕಂಥ ರೀತಿ. ಅದಕ್ಕೆ ಅವರನ್ನು ಕೂಡ ನಾನು ಗೌರವಿಸ್ತೇನೆ. ಇವತ್ತು ಇಂತಹ ಒಂದು ದೊಡ್ಡ ತೀರ್ಮಾನಗಳನ್ನು ತೆಗೆದುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಬೆಲೆ ಕೊಟ್ಟು ಸಂವಿಧಾನವನ್ನ ತಿರುಚ್ತೀವಿ, ಅದನ್ನು ತಿರುಚಿಯಾದರೂ ನಾವು ಮುಸಲ್ಮಾನರಿಗೆ ನಾವು ಮೀಸಲಾತಿ ಕೊಡ್ತೇವೆ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸತಕ್ಕಂಥ ಕೆಲಸವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನವನ್ನ ಎತ್ತಿ ಹಿಡಿಯುವ ಕೆಲಸವನ್ನ ಮೋದಿಜಿಯವರು ಮಾಡ್ತಿದ್ದಾರೆ. ಅವರನ್ನ ನಾವು ಗೌರವಿಸ್ತೀವಿ. ಸರ್, ಇದರ ಜೊತೆಯಲ್ಲಿ ವಕ್ಫ್ ಆಸ್ತಿಯನ್ನ ಕಬಳಿಸಿದ್ದಾರೆ ಅನ್ನೋಂಥದ್ದು ಕೂಡ ಆರೋಪ ಇದೆ. ಈಗಾಗಲೇ ಅನ್ವರ್ ಮಾಣಿಕ್ಪಾಡಿ ಆಗಿರ್ಬೋದು ಮತ್ತು ಅನೇಕ ವರದಿಗಳು ಕೂಡ ಇದೆ. ಈ ಒಂದು ಬಿಲ್ ತಿದ್ದುಪಡಿಯಿಂದ ಯಾರೆಲ್ಲ ಈ ಒಂದು ಆಸ್ತಿ ಕಬಳಿಸಿದ್ದಾರೆ ಮತ್ತು ಯಾರೆಲ್ಲ ಆಸ್ತಿಗಳನ್ನ ಹೋಗಿದೆ ಅವರೆಲ್ಲ ವಾಪಸ್ ಬರಬಹುದಾ? ಹೇಗೆ? ಖಂಡಿತವಾಗಿಯೂ. ಯಾಕೆಂತಂದ್ರೆ ಈಗ ಸರ್ವೆ ಆಗತ್ತೆ, ಎಲ್ಲೆಲ್ಲಿ ಆಸ್ತಿಗಳಿದೆ ಅನ್ನೋದನ್ನ ಈಗ ಸರ್ವೆ ಮಾಡ್ತಾರೆ. ಮಾಡಿದಾಗ ಎಲ್ಲೆಲ್ಲಿ ನುಂಗಿದಾರೆ ಅದೆಲ್ಲ ಬರ್ತದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆಯಲ್ಲಿ ಮತ್ತು ಎಐಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿರೋದನ್ನ ಈಗ ನಾನು ಪತ್ರಿಕೆಯಲ್ಲಿ ನೋಡಿದೆ. ಈ ಆಸ್ತಿಗಳನ್ನ ಲಪಟಾಯಿಸಲಿಕ್ಕೆ ಬಿಜೆಪಿ ಮಾಡ್ತಿರ್ತಕ್ಕಂಥ ಒಂದು ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ ಅಂತ. ಎಲ್ಲೆಲ್ಲಿ ಮಾಡ್ತಾರೆ ಅಂತ ಹೇಳಿ ನೋಡೋಣ. ಯಾವ ರೀತಿ ಬಿಜೆಪಿಯವರು ಈ ಆಸ್ತಿಯನ್ನು ತೆಗೆದುಕೊಳ್ಳಕ್ಕಾಗತ್ತೆ? ಹೋಗ್ಲಿ, ಆ ಆಸ್ತಿ ಅವರು ಒಡೆಯೋದಿರ್ಲಿ. ನೀವು ಎಲ್ಲೆಲ್ಲಿ ಹೊಡೆದಿದ್ದೀರೋ ಅದನ್ನು ವಾಪಸ್ ಯಾವಾಗ ಕೊಡ್ತೀರಿ ಹೇಳಿ? ನೀವು ಎಲ್ಲೆಲ್ಲಿ ಹೊಡೆದಿದ್ದೀರಿ? ಮಾನಪ್ಪಾಡಿ ರಿಪೋರ್ಟ್ ಅಲ್ಲಿ ಯಾರ್ಯಾರು ಕಬಳಿಸಿದ್ದೀರಿ ಅನ್ನೋದನ್ನ ಹೇಳಿದಾರಲ್ಲ, ಈಗ ಆಸ್ತಿಯನ್ನು ಯಾವತ್ತು ವಾಪಸ್ ಕೊಡ್ತೀರಿ ಮೊದಲು ಹೇಳಿ ನೀವು.
ಓಕೆ ನಾಗೇಂದ್ರ ಬಾಬು, ಇದು ಈಗಾಗಲೇ ಬಿಜೆಪಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಸೊ ಅಂದ್ರೆ ನಿನ್ನೆ ಬಿಲ್ ಪಾಸ್ ಆಗಿದೆ, ಇವತ್ತು ರಾಜ್ಯಸಭೆಯಲ್ಲೂ ಕೂಡ ಬಿಲ್ ಪಾಸ್ ಆಗಲಿದೆ. ಸೊ ಹೀಗಾಗಿ ಇದಕ್ಕೆ ಏನೆಲ್ಲ ಬೇಕು ಆ ತಯಾರಿನೂ ಕೂಡ ಬಿಜೆಪಿ ಮಾಡ್ಕೊಂಡಿದೆ. ಮತ್ತು ಈ ಬಿಲ್ಗೆ ಸಪೋರ್ಟ್ ಅನ್ನು ಮಾಡಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಕೂಡ ಆ ರಾಜ್ಯದ ನಾಯಕರು ಅರ್ಪಿಸ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಚಂದ್ರು, ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ಈಗ ಫ್ರೀಡಂ ಪಾರ್ಕ್ನ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೋಡಿ, ರಾಜ್ಯ ಬಿಜೆಪಿ ನಾಯಕರು ಒಂದು ಕಡೆ ಅಹೋರಾತ್ರಿ ಧರಣಿಯನ್ನ ನಡೆಸುತ್ತಿದ್ದಾರೆ. ರಾಜ್ಯದಲ್ಲಿ ದರ ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನು ವಿರೋಧಿಸಿ ಇವತ್ತು ಮುತ್ತಿಗೆಯನ್ನು ಕೂಡ ಹಾಕೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ದಾರೆ ಸಿಎಂ ನಿವಾಸಕ್ಕೆ. ಎಲ್ಲಿ ಆ ವಿಚಾರವಾಗಿ ಮುಂದಿನ ಹಂತದಲ್ಲಿ ಮಾತಾಡ್ತಾ ಹೋಗೋಣ. ಚಂದ್ರು, ಈಗ ಫ್ರೀಡಂ ಪಾರ್ಕ್ನಲ್ಲಿದ್ದೀರಿ, ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ಈ ವಿಚಾರವಾಗಿ? ಸಂತಸ ಅಂತ ಇದ್ದೇ ಇರುತ್ತೆ, ಅವರಲ್ಲಿ ಮಾತಾಡಿಸುವಂತ ಪ್ರಯತ್ನ ಮಾಡಬಹುದಾ ಚಂದ್ರು? ಖಂಡಿತ ನಾಗೇಂದ್ರ ಬಾಬು, ಈಗಾಗಲೇ ಏನು ಹೋರಾಟಕ್ಕೆ ಕೂತಿದ್ದಾರೆ ಅದ್ರಲ್ಲಿ ನಮ್ಮ ಜೊತೆಯಲ್ಲಿ ವಿಪಕ್ಷ ನಾಯಕರಾದಂತ ಮೇಲ್ಮನೆ ವಿಪಕ್ಷ ನಾಯಕರಾದಂತ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ವಕ್ಫ್ ಬಿಲ್ ಮಂಡನೆ ಆಗಿದೆ ಸರ್, ಲೋಕಸಭೆಯಲ್ಲಿ ಅಂಗೀಕಾರ ಕೂಡ ಆಗಿರ್ತಕ್ಕಂಥದ್ದು, ಇವತ್ತು ರಾಜ್ಯಸಭೆಗೆ ಬರುತ್ತೆ. ಸೊ ವಕ್ಫ್ ವಿಚಾರವಾಗಿ ಬಿಜೆಪಿಯ ಹೋರಾಟಗಳು ಕೂಡ ನಡೆದಿತ್ತು. ರೈತರ ಜಮೀನನ್ನ ಕಳ್ಕೊಂಡಿದೆ, ದೇವಸ್ಥಾನಗಳು ಹೋಗಿದೆ, ಖಾಸಗಿ ವ್ಯಕ್ತಿಗಳ ಪ್ರಾಪರ್ಟಿ ಹೋಗಿದೆ ಅನ್ನೋದು. ಸೊ ಈ ವಿಚಾರವಾಗಿ ಹೇಳೋದಾದ್ರೆ ಸರ್, ಅಮೆಂಡ್ಮೆಂಟ್ ಕೂಡ ತಂದಿದ್ದಾರೆ, 40ನೇ ನಿಯಮವನ್ನು ತಿದ್ದುಪಡಿ ಮಾಡಿ ಆ 40ನೇ ನಿಯಮನೇ ಇರಬಾರ್ದು ಅನ್ನೋದು. ಬಹಳ ಸಂತೋಷದ ಸಂಗತಿ. ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟ ನಡೆದಿತ್ತು. ರೈತರ ಜಮೀನುಗಳು ರಾತ್ರೋರಾತ್ರಿ ವಕ್ಫ್ ಪ್ರಾಪರ್ಟಿ ಅಂತ ಆಗಿತ್ತು. ನೂರಾರು ವರ್ಷಗಳಿಂದ ಇದ್ದ ಮಠಮಾನ್ಯಗಳ ಆಸ್ತಿಗಳು ಕೂಡ ಭಕ್ತನ ಪಟ್ಟಿಯಲ್ಲಿತ್ತು. ಹೀಗೆ ಜನರ ಆಸ್ತಿಗಳನ್ನ ಕಬಳಿಸತಕ್ಕಂತ ನುಂಗತಕ್ಕಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿಸಿತ್ತು ವಕ್ತನ ಮೂಲಕ. ವಕ್ತಿಗೆ ಜೀವ ಕೊಟ್ಟವರೇ ಕಾಂಗ್ರೆಸ್ನವರು. ಮತ್ತೆ ಅವರಿಗೆ ಸಂವಿಧಾನವನ್ನು ಮೀರಿದ ಆ ಒಂದು ಶಕ್ತಿಯನ್ನು ಕೊಟ್ಟಿದ್ದು ಕಾಂಗ್ರೆಸ್. ಇದು ಸಂವಿಧಾನಕ್ಕೆ ವಿರೋಧವಾದದ್ದು ಮತ್ತು ಒಂದು ನ್ಯಾಯಸಮ್ಮತವಾದದ್ದು ಅಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆ ಕಾರಣಕ್ಕಾಗಿ ನಾವು ಅದರ ವಿರುದ್ಧ ಹೋರಾಟ ಮಾಡಿದ್ವಿ. ಇವತ್ತು ಇದು ಪಾರ್ಲಿಮೆಂಟ್ನಲ್ಲಿ ಇವತ್ತು ಪಾಸ್ ಆಗಿದೆ. ಎಲ್ಲ ಸದಸ್ಯರು ಯಾರು ಇದರ ಪರವಾಗಿ ಮತ ಹಾಕಿದ್ದಾರೆ ಎಲ್ಲರನ್ನೂ ನಾನು ಇವತ್ತು ಗೌರವಿಸ್ತೇನೆ, ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಎರಡನೇದಾಗಿ ಇವತ್ತು ಇದರಲ್ಲಿ ರಾಜ್ಯಸಭಾದಲ್ಲೂ ಬರ್ತದೆ, ಅಲ್ಲಿಯೂ ಕೂಡ ಪಾಸ್ ಆಗ್ತದೆ. ಭಾರತೀಯ ಜನತಾ ಪಕ್ಷ ಈ ರೀತಿ ಅಸಂವಿಧಾನಿಕವಾಗಿ ನಡೆದಿದ್ದ ಕೆಲವು ಚಟುವಟಿಕೆಗಳು ಕಾಂಗ್ರೆಸ್ನ ಅವಧಿಯಲ್ಲಿ ಅದನ್ನ ಸರಿದಾರಿಗೆ ತರ್ತಕ್ಕಂಥ ಕೆಲಸವನ್ನ ಇವತ್ತಿನ ದಿವಸ ಮಾಡಿದ್ದಾರೆ. ನಾನು ಇನ್ನೊಂದು ಎಲ್ಲ ಬಿಷಪ್ಗಳು ಸೇರಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇದು ಕಾನೂನು ಬಾಹಿರವಾಗಿ ಇದ್ದ ಒಂದು ಸಮಸ್ಯೆ. ಇದಕ್ಕೆ ಮೋದಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ, ಎಲ್ಲರೂ ಅದರ ಪರವಾಗಿ ಮತ ಹಾಕಿ ಅಂತ ಕೇಳಿದ್ರಲ್ಲ. ನೋಡಿ, ಇದು ಈ ದೇಶಭಕ್ತಿಯನ್ನ ವ್ಯಕ್ತಪಡಿಸತಕ್ಕಂತ ರೀತಿ. ಅದಕ್ಕೆ ಅವರನ್ನು ಕೂಡ ನಾನು ಗೌರವಿಸ್ತೇನೆ. ಇವತ್ತು ಇಂತಹ ಒಂದು ದೊಡ್ಡ ತೀರ್ಮಾನಗಳನ್ನು ತೆಗೆದುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಬೆಲೆ ಕೊಟ್ಟು ಸಂವಿಧಾನವನ್ನ ತಿರುಚ್ತೀವಿ, ಅದನ್ನು ತಿರುಚಿಯಾದರೂ ನಾವು ಮುಸಲ್ಮಾನರಿಗೆ ನಾವು ಮೀಸಲಾತಿ ಕೊಡ್ತೇವೆ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸತಕ್ಕಂಥ ಕೆಲಸವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಬರೆದಿರತಕ್ಕಂಥ ಸಂವಿಧಾನವನ್ನ ಎತ್ತಿ ಹಿಡಿಯುವ ಕೆಲಸವನ್ನ ಮೋದಿಜಿಯವರು ಮಾಡ್ತಿದ್ದಾರೆ. ಅವರನ್ನ ನಾವು ಗೌರವಿಸ್ತೀವಿ. ಸರ್, ಇದರ ಜೊತೆಯಲ್ಲಿ ವಕ್ಫ್ ಆಸ್ತಿಯನ್ನ ಕಬಳಿಸಿದ್ದಾರೆ ಅನ್ನೋಂಥದ್ದು ಕೂಡ ಆರೋಪ ಇದೆ. ಈಗಾಗಲೇ ಅನ್ವರ್ ಮಾಣಿಕ್ಪಾಡಿ ಆಗಿರ್ಬೋದು ಮತ್ತು ಅನೇಕ ವರದಿಗಳು ಕೂಡ ಇದೆ. ಈ ಒಂದು ಬಿಲ್ ತಿದ್ದುಪಡಿಯಿಂದ ಯಾರೆಲ್ಲ ಈ ಒಂದು ಆಸ್ತಿ ಕಬಳಿಸಿದ್ದಾರೆ ಮತ್ತು ಯಾರೆಲ್ಲ ಆಸ್ತಿಗಳನ್ನ ಹೋಗಿದೆ ಅವರೆಲ್ಲ ವಾಪಸ್ ಬರಬಹುದಾ, ಹೇಗೆ? ಖಂಡಿತವಾಗಿಯೂ. ಯಾಕೆಂತಂದ್ರೆ ಈಗ ಸರ್ವೆ ಆಗತ್ತೆ, ಎಲ್ಲೆಲ್ಲಿ ಆಸ್ತಿಗಳಿದೆ ಅನ್ನೋದನ್ನ ಈಗ ಸರ್ವೆ ಮಾಡ್ತಾರೆ. ಮಾಡಿದಾಗ ಎಲ್ಲೆಲ್ಲಿ ನುಂಗಿದ್ದಾರೆ ಅದೆಲ್ಲ ಬರ್ತದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆಯಲ್ಲಿ ಮತ್ತು ಎಐಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿರೋದನ್ನ ಈಗ ನಾನು ಪತ್ರಿಕೆಯಲ್ಲಿ ನೋಡಿದೆ. ಈ ಆಸ್ತಿಗಳನ್ನ ಲಪಟಾಯಿಸಲಿಕ್ಕೆ ಬಿಜೆಪಿ ಮಾಡ್ತಿರ್ತಕ್ಕಂಥ ಒಂದು ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ ಅಂತ. ಎಲ್ಲೆಲ್ಲಿ ಮಾಡ್ತಾರೆ ಅಂತ ಹೇಳಿ ನೋಡೋಣ. ಯಾವ ರೀತಿ ಬಿಜೆಪಿಯವರು ಈ ಆಸ್ತಿಯನ್ನು ತೆಗೆದುಕೊಳ್ಳಕ್ಕಾಗತ್ತೆ? ಹೋಗ್ಲಿ,
ಆ ಆಸ್ತಿ ಅವರು ಒಡೆಯೋದಿರ್ಲಿ. ನೀವ್ ಎಲ್ಲೆಲ್ಲಿ ಹೊಡೆದಿದ್ದೀರೋ ಅದನ್ನು ವಾಪಸ್ ಯಾವಾಗ ಕೊಡ್ತೀರಿ ಹೇಳಿ? ನೀವೆಲ್ಲೆಲ್ಲಿ ಹೊಡೆದಿದ್ದೀರಿ? ಮಾನಪ್ಪಾಡಿ ರಿಪೋರ್ಟ್ ಅಲ್ಲಿ ಯಾರ್ಯಾರು ಕಬಳಿಸಿದ್ದೀರಿ ಅನ್ನೋದನ್ನ ಹೇಳಿದಾರಲ್ಲ, ಈಗ ಆಸ್ತಿಯನ್ನು ಯಾವತ್ತು ವಾಪಸ್ ಕೊಡ್ತೀರಿ ಮೊದಲು ಹೇಳಿ ನೀವು. ಓಕೆ, ನಾಗೇಂದ್ರ ಬಾಬು, ಇದು ಈಗಾಗಲೇ ಬಿಜೆಪಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಸೊ ಅಂದ್ರೆ ನಿನ್ನೆ ಬಿಲ್ ಪಾಸ್ ಆಗಿದೆ, ಇವತ್ತು ರಾಜ್ಯಸಭೆಯಲ್ಲೂ ಕೂಡ ಬಿಲ್ ಪಾಸ್ ಆಗಲಿದೆ. ಸೊ ಹೀಗಾಗಿ ಇದಕ್ಕೆ ಏನೆಲ್ಲ ಬೇಕು ಆ ತಯಾರಿನೂ ಕೂಡ ಬಿಜೆಪಿ ಮಾಡ್ಕೊಂಡಿದೆ. ಮತ್ತು ಈ ಬಿಲ್ಗೆ ಸಪೋರ್ಟ್ ಅನ್ನು ಮಾಡಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಧನ್ಯವಾದವನ್ನು ಕೂಡ ಆ ರಾಜ್ಯದ ನಾಯಕರು ಅರ್ಪಿಸ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ.